ಇದೊಂದು ಸುಂದರವಾದ ಘಟನೆಯನ್ನ ತಸು ಶಾಮರಾಯರು ತಮ್ಮ 3 ತಲೆಮಾರು ಅನ್ನುವಂಥ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ಅದೊಂದು ಅತ್ಯಂತ ಅದ್ಭುತವಾದ ಪುಸ್ತಕ. ಎಲ್ಲರೂ ಓದಲೇಬೇಕಾದಂಥ ಪುಸ್ತಕ. 3 ತಲೆಮಾರುಗಳಲ್ಲಿ ಹೇಗೆ ಜೀವನ ಬದಲಾಗಿ ಬಂತು ಅನ್ನೋದನ್ನು ಕಣ್ಣಿಗೆ ಕಟ್ಟು ಹಾಗೆ ಬರೆದಿದ್ದಾರೆ. ಅದರಲ್ಲಿ ಬರುತ್ತೆ ಈ ಘಟನೆ. ನಾವೆಲ್ಲ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವ್ರ ಹೆಸರು ಕೇಳಿದ್ದೀವಿ. ದೊಡ್ಡ ಮೇಷ್ಟ್ರು, ಲೇಖಕರು, ಹಲವಾರು ಲೇಖಕರನ್ನ ತಯಾರು ಮಾಡಿದಂಥವ್ರು. ಅಂಥ ಟಿ ಎಸ್ ವೆಂಕಣ್ಣಯ್ಯನವರ ತಾತ ಇದ್ದರು. ಅವ್ರ ಹೆಸರು ವೆಂಕಣ್ಣಯ್ಯ. ಆ ಹಿರಿಯ ವೆಂಕಣ್ಣಯ್ಯ ಪರಶುರಾಂಪುರ ಅನ್ನುವಂಥ ಊರಿನ ಶೇಕದಾರ್ ಆಗಿದ್ರು. ಶೇಕದಾರ ಅಂದರೆ ಊರಿನ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ. ಈ ಜಮಾಬಂದಿ ನಡೆಯೋದೆಲ್ಲ ಚಳ್ಳಕೆರೆಯಲ್ಲಿ ನಡೀತಾ ಇತ್ತು. ಅಂದಿನ ದಿವಸ ತಾಲೂಕಿನ ಎಲ್ಲ ಶೇಕದಾರರು, ಶಾನ್ಭೋಗರು, ಪಟೇಲರು ಬಂದಿದ್ರು. ಪರಶುರಾಂಪುರದ ಶಾನ್ಭೋಗರಾದ ಮೈಲಾರಪ್ಪನವರು ತಮ್ಮ ಆರೋಗ್ಯ ಸರಿ ಇಲ್ಲದ್ರಿಂದ ತಮ್ಮ ಮಗ ವೆಂಕಟರಮಣಯ್ಯನನ್ನು ಕಳಿಸಿದ್ರು. ಆ ವೆಂಕಟರಮಣಯ್ಯ ಮಹಾ ಉಪದ್ವ್ಯಾಪಿ. ಅವನ ಜನ ಕರೆಯೋದೇ ತರಲೆ ವೆಂಕಟರಾಮಯ್ಯ ಅಂತ ಕರೀತಾ ಇದ್ರು. ಪಾಪ ಈ ವೆಂಕಣ್ಣಯ್ಯರು ಸಾಧು ಸ್ವಭಾವದವರು, ಯಾರಿಗೂ ತೊಂದರೆ ಕೊಡೋರಲ್ಲ. ಅವನಿಗೆ ತರಲೆ ವೆಂಕಟರಾಮಯ್ಯನಿಗೆ ವೆಂಕಣ್ಣಯ್ಯನವ್ರು ಹೇಗದು ತಕರಾರು ಮಾಡಬೇಕು, ಕೀಟ್ಲೆ ಮಾಡಬೇಕು ಅಂತ ಆಸೆ. ಕೆಲವೊಂದ್ಸಲ ಈ ತಕರಾರುಗಳು ದೀರ್ಘಕ್ಕೆ ಹೋಗ್ತಿದ್ವು. ಅವನ್ನ ಭಾಳ ಸಲ ಸಿಕ್ಕಾಕೊಂಡಿದ್ದಾನೆ ಮಾಡಿ ಹಿಂಗೆ ಅವನು. ಅವ್ರನ್ನ ಫಜೀತಿ ಮಾಡಬೇಕು ಅಂತ ಹೇಳಿ ತನ್ನಂಥವರ ಇಬ್ಬರನ್ನ ಸೇರಿಸ್ಕೊಂಡು ಊರಲ್ಲಿದ್ದು ಮನೆ ಖಾಲಿ ಮಾಡಿಸಿದ್ರು. ಒಂದು ದಿನದ ಮಟ್ಟಿಗೆ ತನ್ನ ಮನೆ ವಶಕ್ಕೆ ತೊಗೊಂಡಾದ. ನಾನು ಯಾರು? ವೆಂಕಟರಮಯ್ಯ. ವೆಂಕಣ್ಣನವ್ರು ಹೇಳಿದಂತೆ, ಸ್ವಾಮಿ ಈ ದಿನ ಇಲ್ಲಿ ಇರ್ತೀರಿ ಹೇಗಿದ್ರು. ಆಗಿನ ಕಾಲದಲ್ಲಿ ಹೋಟೆಲ್ ಗೀಟೆಲ್ ಇಲ್ಲಲ್ಲ. ಈ ಸ್ವಾಮಿ ಮನೆ ಚೆನ್ನಾಗಿದೆ, ಇಲ್ಲಿರಿ. ಪಾಪ ಹ್ಞೂ ಅಂದ್ರು ಅವ್ರು. ಆ ಕಾಲದೊಳಗೆ ಅವನು ಏನು ಮಾಡಿದ ವೆಂಕಟರಮಣಯ್ಯ ಅಂದರೆ, ಆ ಊರಲ್ಲಿ ತಿಪ್ಪವ್ವ ಅಂತ ಒಬ್ಬಳಿದ್ಲು. ಚಳ್ಳಕೆರೆಯಲ್ಲಿ ಅತ್ಯಂತ ಹೆಸರಾದ ವೇಶ್ಯೆ ಆಕೆ. ಸುಂದರಿ. ಒನಪು ಅಯ್ಯಾರುಗಳಲ್ಲಿ ಆಕೆಗೆ ಸಮ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ವೆಂಕಟರಮಣಯ್ಯ ಮೊದಲೇ ಅವ್ರು ಒಪ್ಪಿಸಿ ಹಣ ಕೊಟ್ಟು ವ್ಯವಸ್ಥೆ ಮಾಡಿದ. ಎಂಥ ಕೆಟ್ಟು ಸುದ್ದಿ ನೋಡಿ ಇವನು. ಇವನು ತಾನೇ ಒಂದು ಮನೆ ಹಿಡಿದು ವೆಂಕಣ್ಣಯ್ಯ ಇರೋ ಹಾಗೆ ಮಾಡಿ ಈಕೆ ವೈಶ್ಯ ಅವನವ್ರು ಹೋಗಿ ಒಪ್ಪಿಸ್ಬೇಕು, ಅವ್ರ ಮನಸ್ಸನ್ನು ಕೆಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಏನು ಮಾಡಿದ್ದ ಇವನು? ವೆಂಕಣ್ಣಯ್ಯ ಮನೆ ಸೇರೋ ಮೊದಲೇ ತಿಪ್ಪವ್ವನ್ನ ಮನೆ ಕೋಣೆಯಂದ್ರು ಸೇರಿಸ್ಬಿಟ್ಟಿದ್ದ. ಒಂದು ಕೋಣೆಯಲ್ಲಿ 2 ಹಾಸಿಗೆಗಳನ್ನು ಜೊತೆ ಜೊತೆಯಾಗಿ ಹಾಸಿತ್ತು. ವೆಂಕಣ್ಣಯ್ಯ ಒಂದು ಹಾಸಿಗೆ ಮೇಲೆ ತಾನು ಮಲ್ಕೊಂಡು ಇನ್ನೊಂದು ಹಾಸಿಗೆ ಬಹುಶಃ ವೆಂಕಟರಮಣಿಗೆ ಇರಬೇಕು, ಅವ್ನು ಬರ್ತಾನೆ ಅಂದ್ಕೊಂಡಿದ್ರು. ಆದ್ರೆ ಮಹಾ ಕೆಲಾಡಿ ಅವನು. ಸ್ವಾಮಿ ನೀವು ಆರಾಮಾಗಿ ನಿದ್ರೆ ಮಾಡಿ, ನಾನು ಊರಿನ ಶಾನ್ಭೋಗ್ರ ಮನೆಗೆ ಹೋಗಿ ಕಾಗದ ಪತ್ರ ತೊಗೊಂಡು ಬರ್ತೇನೆ ಅಂತ ಹೇಳಿ ಹೋದವನು ಬಾಗಿಲು ಹಾಕ್ಕೊಂಡು ಹೋದ. ಹೊರಗಡೆ ಕೀಲಿ ಹಾಕ್ಕೊಂಡು ಹೋಗ್ಬಿಟ್ಟು, ಆಯ್ತಪ್ಪ ನೀನು ಕೆಲಸ ಮಾಡು ಅಂತ ಹೇಳಿದರು. ಅವರೇನು ಆಗ ಬರ್ತಾನೆ, ತಾನೇ ಕೀಲಿ ಹಾಕ್ಕೊಂಡು ಹೋಗಿದ್ದಾನೆ, ತಾನೇ ಬರ್ತಾನೆ ಮಲ್ಕೋತಾನೆ ಪಕ್ಕದಲ್ಲಿ ಅಂದ್ಕೊಂಡಿದ್ರು. ದೀಪ ಸಣ್ಣ ಮಾಡಿ ಮಲ್ಕೊಳಕ್ಕೆ ಸಿದ್ಧರಾದ್ರು ವೆಂಕಣ್ಣಯ್ಯ. ಆಗಲ ಬಾಗಿಲು ಕಿರ್ರನ್ ಸಪ್ಪಳಾಯ್ತು. ಏನು ಸಪ್ಪಳಾಯ್ತು ಅಂದ್ಕಂಡು ತೆಗೆದು ನೋಡ್ತಾರೆ, ತಿಪ್ಪವ್ವ ಒಳಗೆ ಬಂದ್ಲು. ವೆಂಕಣ್ಣಯ್ಯನವ್ರಿಗೆ ಗಾಬರಿ. ಆಕೆ ವಯ್ಯಾರದಿಂದ ನಗ್ತಾ, ಗಾಬರಿ ಆಗ್ಬೇಡ್ರಿ ಅಪ್ಪ, ನಾನು ಒಂದು ಪಿಶಾಚಿ ಅಲ್ಲ ಅಂದ್ಲು. ವೆಂಕಣ್ಣಯ್ಯ, ನೀನು ಯಾರಮ್ಮ ತಾಯಿ? ನೀನು ಇಲ್ಲಿಗೆ ಹೇಗೆ ಬಂದೆ? ನನಗೆ ನಿನಗೇನಾಗಬೇಕು ಅಂತ ಕೇಳಿದರು. ತನ್ನ ರೂಪ, ಹಾವಭಾವ, ವಿಲಾಸ ವಿಭ್ರಮಗಳಿಗೆ ಸೋಲದೇ ಇರುವಂಥ ಒಂದು ಗಂಡನ್ನು ಆಕೆ ಇದುವರೆಗೂ ನೋಡಿರಲಿಲ್ಲ. ಎಂಥವ್ರಾದ್ರೂ ಆಕೆ ಬಲೆಗೆ ಬೀಳ್ತಾ ಇದ್ರು. ಈಗ ವೆಂಕಣ್ಣಯ್ಯನವರಿಗೆ ಈ ವೆಂಕಟರಮಣಯ್ಯನ ಕಾರ್ಯಸ್ಥಾನ ಸ್ವಲ್ಪ ಅರ್ಥ ಆಯ್ತು. ಅವ್ರು ಆಕೆ ತಿರುಗಿ ಕೈ ಮುಗಿದು, ತಾಯಿ ನೀನು ಯಾರೇ ಆಗಿರಮ್ಮ ತಾಯಿ, ನಾನು ನೀನು ತಿಳ್ಕೊಂಡಂಥ ವ್ಯಕ್ತಿ ಅಲ್ಲ. ನನ್ನ ಧರ್ಮಪತ್ನಿ ಹೊರತು ಮಿಕ್ಕ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿ ಸಮಾನ. ನನಗವರು ರಾಮಚಂದ್ರನ ಹೆಂಡತಿ ಸೀತೆಯ ರೂಪ. ನಿನಗೆ ಯಾರೂ ತಪ್ಪು ಕಲ್ಪನೆ ಕೊಟ್ಟಿರ್ಬೇಕು ತಾಯಿ, ದಯವಿಟ್ಟು ಇಲ್ಲಿಂದ ಹೊರಗೆ ಹೋಗು. ಯಾಕೆ ಹೋದಾಳಾಕೆ? ಮನೆ ಬಾಗಿಲು ಹೊರಗಿನ ಕೀಲಿ ಹಾಕಿದೆಯಲ್ಲ. ಆದರೆ ಇವರ ಮುಖದಲ್ಲಿ ಇರುವಂಥ ಶಾಂತತೆ, ಉದ್ವಿಗ್ನತೆ ಒಂಚೂರೂ ಇಲ್ಲ. ಆಕೆ ಬಗ್ಗೆ ಅದು ಎಷ್ಟು ಗೌರವ, ಎಷ್ಟು ಮೆಚ್ಚುಗೆ. ಕಣ್ಣಲ್ಲಿ ನೀರು ಸುರಿತಾ ಇದೆ, ಕೈ ಮುಚ್ಕೊಂಡು ಕೂತಿದ್ದಾರೆ. ಅಮ್ಮ ದಯವಿಟ್ಟು ಹೋಗ್ಬಿಡು, ನಾನಂಥ ಮನುಷ್ಯ ಅಲ್ಲ ಅಂತ ಕೇಳ್ಕೊತಾ ಇದ್ದಾರೆ. ಆ ಹೆಣ್ಮಕ್ಳು ಏನು ಮಾಡಿದ್ಲು ಗೊತ್ತಾ? ತಿಪ್ಪವ್ವ ತನ್ನ ಇನ್ನೊಂದು ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ವೆಂಕಣ್ಣಯ್ಯ ಕಣ್ಣು ಮುಚ್ಚಿ ರಾಮನಾಮ ಜಪಿಸ್ತಾ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ರು. ಮರುದಿನ ಬೆಳಗ್ಗೆ
ವೆಂಕಟರಮಣಯ್ಯ ತನ್ನ ಕಾರ್ಯಸ್ಥಾನ ಎಷ್ಟು ಫಲಪ್ರದ ಆಗಿದೆ ನೋಡೋದಕ್ಕೆ ಬಂದ. ಬಾಗಿಲು ತೆರೆದ. ತಕ್ಷಣವೇ ತಿಪ್ಪವ್ವ ಕ್ರೂರ ದೃಷ್ಟಿಯಿಂದ ಅವ್ನು ನೋಡ್ತಾ ನಾಯಿ ಅಂತ ಓಡಿ ಬಿರುಗಾಳಿಯಾಗಿ ಹೊರಟೋಗ್ಬಿಟ್ರು. ಒಳಗೆ ಬಂದು ನೋಡಿದರೆ ವೆಂಕಣ್ಣಯ್ಯ ಧ್ಯಾನ ಸ್ಥಿಮಿತ ಮೂರ್ತಿಯಾಗಿ ಹಾಗೆ ಕೂತಿದ್ದಾರೆ. ಅವನಿಗೆ ತಪ್ಪಿನ ಅರಿವಾಯ್ತು. ಇಂಥವ್ರನ್ನ ಹೀಗೆ ಮಾಡಬಾರ್ದಾಗಿತ್ತು. ಅವ್ರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕ್ಷಮೆ ಕೇಳಿದ. ಆದರೂ ಕೂಡ ವೆಂಕಣ್ಣಯ್ಯನ ಮನಸ್ಸು ನೋಡ್ರಿ ಹೇಗಿತ್ತು. ಹೇಳ್ತಾರೆ, ಇನ್ನು ಕ್ಷಮಿಸೋದಕ್ಕೆ ನಾನು ಎಷ್ಟವನಪ್ಪ. ಈ ದಿನ ನನ್ನನ್ನು ನರಕದಿಂದ ಯಾರು ರಾಮಚಂದ್ರ ಪಾರು ಮಾಡಿದ್ನೋ ಅವನೇ ನಿನ್ನನ್ನು ಕ್ಷಮಿಸ್ತಾನೆ ಹೋಗು ಅಂದ್ರು ವೆಂಕಣ್ಣಯ್ಯ. ಇಂಥ ಔನ್ನತ್ಯವನ್ನು ಮೆರೆದಂಥವರು ವೆಂಕಣ್ಣಯ್ಯ. ಸ್ವಾಮಿ, ನಮ್ಮ ನಡುವೆ ಇಂಥ ಆದರ್ಶಪ್ರಾಯರಾಗಿ ಬದುಕಿದ ಮಹನೀಯರು ಅನೇಕರು ಇದ್ದರು, ಈಗಲೂ ಇದ್ದಾರೆ. ಅಂಥವ್ರು ಹುಡ್ಕೊಂಡು ಹೋಗಬೇಕು. ಅವ್ರ ಜೀವನವನ್ನು ಗಮನಿಸಬೇಕು. ಅವರ ಜೀವನ ನಮ್ಮ ಬದುಕಿಗೆ ಮಾರ್ಗದರ್ಶಿ ಆಗಬೇಕು.